ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ವಿವೇಕಿ. ನಾನು ಮತ್ತೊಂದು ಕಥೆಯ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಯಾವ ರೀತಿ ಪ್ಯಾಷನ್ ಇರಬೇಕು, ಯಾವ ರೀತಿ ನಾವು ಪ್ಯಾಷನೇಟ್ ಆಗಿರಬೇಕು, ಹಾಗೂ ಆ ಕೆಲಸದಲ್ಲಿ ನಮಗೆ ಯಾವ ರೀತಿ ನಿಯತ್ತಾಗಿರ್ಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ ಕೇಳಿ. ಒಬ್ಬ ಹುಡುಗ ಟೆಲಿಫೋನ್ ಬೂತ್ಗೆ ಹೋಗಿ ಒಬ್ಬ ಲೇಡಿಗೆ ಕಾಲ್ ಮಾಡ್ತಾನೆ. ಅದೇ ಟೆಲಿಫೋನ್ ಪಕ್ಕದಲ್ಲಿ ಒಬ್ಬ ಆ ಓನರ್ ಕೂತ್ಕೊಂಡಿರ್ತಾರೆ. ಅದನ್ನ ಇವರೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಈ ಹುಡುಗ ಆ ಲೇಡಿಗೆ ಕಾಲ್ ಮಾಡಿ ಹೇಳ್ತಾನೆ, ಮೇಡಮ್ ನಿಮ್ಮ ಹತ್ರ ಯಾವ್ದಾದ್ರು ಕೆಲಸ ಇದ್ರೆ ನಂಗೆ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ತುಂಬಾ ನೀಟಾಗಿ ಹೇಳ್ತಾರೆ, ನೋಡಪ್ಪ ಆಲ್ರೆಡಿ ನಮ್ಮ ಹತ್ರ ಒಬ್ಬ ಹುಡುಗ ಇದ್ದಾನೆ, ನಮ್ಗೆ ಯಾರು ಕೆಲಸದ ಅವಶ್ಯಕತೆ ಇಲ್ಲ, ಕೆಲಸಗಾರರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗ ಏನ್ ಮಾಡ್ತಾನೆ, ಬೇಜಾರು ಮಾಡ್ಕೊಳ್ಳದೆ, ಇಲ್ಲ ಮೇಡಮ್ ನನಗೆ ಲಾನ್ ಕಟಿಂಗ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನಾನು ಲಾನ್ ಕಟಿಂಗ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಾರೆ, ಇಲ್ಲಪ್ಪ ನಮ್ಮ ಹತ್ರ ಆಲ್ರೆಡಿ ಹುಡುಗ ಇದ್ದಾನೆ, ಅವ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ನಮ್ಗೆ ಬೇರೆ ಕೆಲಸಗಾರರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಹುಡುಗ ಮತ್ತೆ ಬೇಜಾರು ಮಾಡ್ಕೊಳ್ಳಲ್ಲ, ತನ್ನ ಕೆಲಸಕ್ಕೆ ಇನ್ನೊಂಚೂರು ವ್ಯಾಲ್ಯೂಸ್ ನ ಆಡ್ ಮಾಡಿ ಹೇಳ್ತಾನೆ, ಮೇಡಮ್ ನಾನು ಲಾನ್ ಕಟಿಂಗ್ ಜೊತೆ ನಿಮ್ ಮನೆ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಾರೆ, ಇಲ್ಲಪ್ಪ ಆಲ್ರೆಡಿ ಒಬ್ಬ ಹುಡುಗ ಇದ್ದಾನೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ಹುಡುಗ ಹೇಳ್ತಾನೆ, ಮ್ಯಾಮ್ ಹಾಫ್ ಸ್ಯಾಲ್ರಿ ಕೊಡಿ, ನನಗೆ ಅರ್ಧ ಸ್ಯಾಲ್ರಿಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೂ ಆ ಮೇಡಮ್ ಒಪ್ಪಲ್ಲ. ಆಮೇಲೆ ಇವನು ಹೇಳ್ತಾನೆ, ಮೇಡಮ್ ನಾನು ಫ್ರೀ ಆಗಿ ಕೆಲಸ ಮಾಡ್ಕೊಡ್ತೀನಿ, ನನ್ಗೆ ಹೆಂಗಾದ್ರೂ ಮಾಡಿ ಕೆಲಸ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಮೇಡಮ್ ಅವ್ರು ಹೇಳ್ತಾರೆ, ನೋಡಪ್ಪ ನಮ್ಮಲ್ಲಿ ಈಗ ಏನ್ ಕೆಲಸ ಮಾಡ್ತಿದ್ದಾನಲ್ಲ ಅವನು ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತಿದ್ದಾನೆ, ಓಕೆ, ಅವನು ತುಂಬಾ ಪ್ಯಾಷನೇಟ್ ಆಗಿದ್ದಾನೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ನನ್ಗೆ ಅವ್ರ ಕೆಲಸ ತುಂಬಾ ಇಷ್ಟ, ನಾವು ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀವಿ, ಸೊ ನಮ್ಗೆ ಬೇರೆ ಯಾರು ಕೆಲಸದ ಅವಶ್ಯಕತೆ ಇಲ್ಲ, ಕೆಲಸಗಾರರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನ್ಗೆ ರಿಜೆಕ್ಟ್ ಮಾಡ್ತಾರೆ. ಸೊ ಆ ಹುಡುಗ ಸ್ಮೈಲ್ ಮಾಡ್ತಾ ಫೋನ್ ನ ಕೆಳಗಿಡ್ತಾನೆ. ಇದನ್ನೆಲ್ಲ ಆ ಟೆಲಿಫೋನ್ ಬೂತ್ ಓನರ್ ನೋಡ್ತಾ ಇರ್ತಾರೆ. ಅವ್ರು ಕೇಳ್ತಾರೆ, ನನ್ಗೆ ನಿನ್ನ ಆಟಿಟ್ಯೂಡ್ ತುಂಬಾ ಇಷ್ಟ ಆಯ್ತು ಕಣೋ, ಯಾಕಂದ್ರೆ ಅವರು ನಿನ್ನನ್ನ ಪದೇ ಪದೇ ರಿಜೆಕ್ಟ್ ಮಾಡ್ತಾ ಇದ್ರು, ನಿನ್ ಕೆಲ್ಸಕ್ಕೆ ನೀನು ವ್ಯಾಲ್ಯೂಸ್ ನ ಆಡ್ ಮಾಡಿ 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 ಅವ್ರಿಗೆ ಬೇರೆ ಬೇರೆ ಆಫರ್ ಕೊಡ್ತಾ ಇದ್ದೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ನನ್ಗೂ ಕೂಡ ನಿನ್ನಂತ ಪ್ಯಾಷನೇಟ್ ಹುಡುಗ ಬೇಕು, ನಿಯತ್ತಾಗಿರೋ ಹುಡುಗ ಬೇಕು, ನನ್ನ ಹತ್ರ ಕೆಲಸ ಮಾಡ್ತೀಯಾ? ಆ ಮೇಡಮ್ ಅವರು ಆ ಹುಡುಗನಿಗೆ ಕೊಡ್ತಿದಾರಲ್ಲ ಸ್ಯಾಲ್ರಿ, ಅದ್ರ ಡಬಲ್ ಕೊಡ್ತೀನಿ ನಾನು ನಿನ್ಗೆ, ನನ್ನ ಹತ್ರ ಕೆಲಸ ಮಾಡು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಟೆಲಿಫೋನ್ ಬೂತ್ ಓನರ್, ಡಬಲ್ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಹುಡುಗ ಸ್ಮೈಲ್ ಮಾಡಿ ಉತ್ತರ ಕೊಡ್ತಾನೆ. ಇವನು ಉತ್ತರ ಕೇಳಿ ಆ ಟೆಲಿಫೋನ್ ಬೂತ್ ಓನರ್ ಕೂಡ ಒಂದ್ ನಿಮಿಷಕ್ಕೆ ಸ್ತಬ್ಧರಾಗ್ಬಿಡ್ತಾನೆ. ಇವನೇನ್ ಹೇಳ್ತಾನಂದ್ರೆ, ನೋಡಿ ಅವರು ನಾನು ಏನೆಲ್ಲ ಆಫರ್ ಕೊಟ್ರು ಮೇಡಮ್ ನನಗೆ ರಿಜೆಕ್ಟ್ ಮಾಡ್ತಾ ಇದ್ರು, ಅವ್ರ ಹತ್ರ ಒಬ್ಬ ಪ್ಯಾಷನೇಟ್ ಆಗಿರೋ ಹುಡುಗ ಇದ್ದಾನೆ, ನಿಯತ್ತಾಗಿರೋ ಹುಡುಗ ಇದ್ದಾನೆ ಅಂತ ಹೇಳ್ತಾ ಇದ್ರು. ಆ ಪ್ಯಾಷನೇಟ್ ನಿಯತ್ತಾಗಿರೋ ಹುಡುಗ ಬೇರೆ ಯಾರು ಅಲ್ಲ, ಅದು ನಾನೇ. ನಾನು ಈ ತರ ಅನ್ನೋನ್ ನಂಬರ್ ಇಂದ ಅವ್ರಿಗೆ ಕಾಲ್ ಮಾಡಿ ನನ್ನ ಕೆಲಸದ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೋಗೋಸ್ಕರ ನಾನು ಈ ತರ ಅವ್ರಿಗೆ ಬೇರೆ ಫೋನಿಂದ ಕಾಲ್ ಮಾಡಿ ಪದೇ ಪದೇ ಈ ತರ ನಾನು ಪರೀಕ್ಷೆ ಮಾಡ್ಕೊಳ್ತಾ ಇರ್ತೀನಿ. ನನ್ನ ನಿಯತ್ತನ್ನ, ನನ್ನ ಪ್ಯಾಷನೇಟ್ ಅನ್ನ, ನನ್ನ ವರ್ಕ್ ಎಥಿಕ್ಸ್ ಅನ್ನ ನಾನು ಪರೀಕ್ಷೆ ಮಾಡ್ಕೊಳ್ತಿರ್ತೀನಿ ಅಂತ ಆ ಹುಡುಗ ಉತ್ತರ ಕೊಡ್ತಾನೆ. ಅದಕ್ಕೆ ಹೇಳೋದು ಗೆಳೆಯರೆ, ನೀವು ಪ್ಯಾಷನೇಟ್ ಆಗಿದ್ರೆ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ, ನಿಮಗೆ ನಿಯತ್ತಿದ್ರೆ ನಿಮ್ಮನ್ನ ಯಾರು ಕೂಡ ರೀಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನೀಟಾಗಿ ಕೆಲಸ ಮಾಡಿ, ನಿಯತ್ತಾಗಿ ಕೆಲಸ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವರ್ಕ್ ಅಲ್ಲಿ ನಿಮಗೆ ಪ್ಯಾಷನ್ ಕಾಣಿಸ್ತಿರ್ಬೇಕು, ನೀವು ಪ್ಯಾಷನೇಟ್ ಆಗಿರ್ಬೇಕು. Thank you so much. Download Moj.